ಸೊ ಶಿವಣ್ಣ ಈ ಏಜ್ ಅಲ್ಲಿ ಇರಬೇಕು, ಈ ತರನೇ ಕಾಣಿಸ್ಬೇಕು, ಅರ್ಧನಾರೀಶ್ವರ ಅಂತ ಅನ್ನೋ ತರ ಒಂದು ಲುಕ್ ಇರ್ಲಿ. ಎಲ್ಲೊಂದ್ ಕಡೆ ಡಿಲೇ ಆಯ್ತು ಅಂತ ಒಂದು ಸುದ್ದಿ ಆಯ್ತು. ಈಗ ತಾಜ್ ಮಹಲ್ ಕಟ್ಟೋದಕ್ಕೆ 32 ವರ್ಷ ಆಗಿದೆ. ಸೊ ಹಂಗೇನೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಮಾಡೋದಕ್ಕೆ ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಸೊ ಅರ್ಜೆಂಟ್ ಆಗಿ ಏನೋ ಒಂದು ರಿಲೀಸ್ ಮಾಡೋದು ಬೇಡ. ಈ ಪ್ರೊಡಕ್ಷನ್ ಅಲ್ಲಿ, ಸೂರಜ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ನನಗೆ ಇಷ್ಟ ಆಗಿದೆ ಅಂದ್ರೆ ಇದು ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಸೊ ನಿಮಗೆ ಅಂದರೆ ಬೇಸಿಕಲಿ ಈ ಒಂದು ಪ್ರಾಜೆಕ್ಟ್ನ ತಗೊಂಡಾಗ ಎಲ್ಲೊಂದು ಕಡೆ ಡಿಲೇ ಆಯಿತು ಅಂತ ಒಂದು ಸುದ್ದಿ ಆಯಿತು. ಅಂದರೆ ನಾವು ಬರ್ಬೇಕಾದ್ರೆ ಟೈಮ್ ಬರೋಕ್ಕಾಗಲಿಲ್ಲ ಅನ್ನೋ ಆ ಸಿಚುವೇಶನ್ ಏನು ಆ್ಯಕ್ಚುಲಿ ಇವತ್ತು ನೀವು ನನಗೆ ಸಿಕ್ಕಿದಿರೋದಕ್ಕೆ ಕೇಳ್ತೇವೆ. ಇಲ್ಲ ಅಂದರೆ ಈಗ ಒಂದು ಪ್ರಾಜೆಕ್ಟ್ ಅಂತಂದರೆ ಈಗ 100 ಜನ ಕೆಲಸ ಮಾಡ್ತಿರ್ತಾರೆ. ಸೊ ಈಗ ಅದೇ ನಾ ಹೇಳ್ದಂಗೆ ಆಲ್ಮೋಸ್ಟ್ 700 ಜನ ಕೆಲಸ ಮಾಡ್ತಿದ್ರು ಈ ಪ್ರಾಜೆಕ್ಟಲ್ಲಿ, ಬರೀ ವಿಜುವಲ್ ಎಫೆಕ್ಟ್ಸ್ ಆರ್ಟಿಸ್ಟ್ಗಳೇ. ಸೊ ಅದೆಲ್ಲನೂ ಕೋಆರ್ಡಿನೇಟ್ ಮಾಡಿ, ಮತ್ತು ಈಗ ಈ ಈ ಆಂಬಿಷಿಯಸ್ ಸಬ್ಜೆಕ್ಟ್ ಏನಿದೆ, ಸೊ ಇದನ್ನ ಜಸ್ಟಿಫೈ ಮಾಡಬೇಕು. ಈಗ ತಾಜ್ ಮಹಲ್ ಕಟ್ಟೋದಕ್ಕೆ 32 ವರ್ಷ ಆಗಿದೆ. ಸೊ ಈಗ ಸೊ ಹಂಗೇನೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಮಾಡೋದಕ್ಕೆ ನಾವು ಅಕ್ಟೋಬರ್ ಅಥವಾ ಇದು ಆಗಸ್ಟಲ್ಲಿ ರಿಲೀಸ್ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು, August 15th ಅಂತ. ಸೊ ಆ ಟೈಮಲ್ಲಿ ಅಚೀವ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕೆಂತಂದರೆ ವರ್ಕು ನಾವು ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ತಕ್ಕಂಗೆ ಎಲ್ಲ ವರ್ಕ್ ನಡೀತಿತ್ತು, ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಈಗ ನಮಗೇ ಇಷ್ಟ ಆಗಿಲ್ದೇ ಇರೋ ವರ್ಕ್ನ ನಾವು ಈಗ ನಮ್ಮ ಜನರಿಗೆ ಪ್ರೆಸೆಂಟ್ ಮಾಡಿದ್ರೆ, ಸೊ ಅದು ಅಫ್ಕೋರ್ಸ್ ಬೇರೆಯವ್ರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಸೊ ಅದನ್ನು ನಾವು ಪ್ರೊಡ್ಯೂಸರ್ಸ್ ಹತ್ರ ನಾವು ಹೇಳ್ಕೊಂಡಾಗ ಅವರು ಪರವಾಗಿಲ್ಲ, ಈಗ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅಂತಿದ್ದೀವಿ. ಸೊ ಈಗೊಂದು ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಸೊ ಅರ್ಜೆಂಟಾಗಿ ಏನೋ ಒಂದು ರಿಲೀಸ್ ಮಾಡೋದು ಬೇಡ, ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿ, ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ಅಂತ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ನಾವು ಈ ರಮೇಶ್ ರೆಡ್ಡಿ ಸರ್ ಹತ್ರ ವರ್ಕ್ ಮಾಡ್ತಾರೆ, ತುಂಬಾ ಖುಷಿ ಇದೆ ಆ ವಿಷಯವಾಗಿ. ಎಲ್ಲ ರೀತಿಲೂ ಸಪೋರ್ಟ್ ಮಾಡೋದು ನಮಗೆ. ನಾನು ಈ ಥರದ್ದು ಫ್ಯಾಂಟಸಿ ವರ್ಕ್ ಮಾಡ್ಬೇಕಾರೆ, ಆ್ಯಕ್ಷನ್ ವರ್ಕ್ ಮಾಡ್ಬೇಕಾರೆ ಒಂದು ಲೇಯರಲ್ಲಿ ಮ್ಯೂಸಿಕ್ ಒಂದು ಹೋಗ್ತಾ ಇರುತ್ತೆ. ಆ ಎನರ್ಜಿ ಫಾರ್ಮ್ ಆಗೋದೇ ಅಲ್ಲಿಂದ. ಸೊ ಇವ್ರು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಹಾಗಾಗಿ ಅವ್ರು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಡಿಸೈನ್ ಮಾಡಿದ್ದಾರೆ, ಒಂದು ಸ್ಕೆಲೆಟನ್, ಒಂದು ಸ್ಟ್ರಕ್ಚರೇ ಕೊಟ್ಟಿದ್ದಾರೆ ಅಂತ ಆದಮೇಲೆ, ಸೊ ನಿಮಗೆ ಈ ಒಂದು ಆ ವಿಜುವಲೈಸಿಂಗು ಅದೇ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನಾನು ಅದನ್ನು ಅಚೀವ್ ಮಾಡ್ಬೇಕಾರೆ ಅದೊಂದು ಲೇಯರ್ ಓಡ್ತಾ ಇರುತ್ತೆ ಅಂತ. ಹೌದು ಖಂಡಿತ. ಯಾಕೆಂತಂದ್ರೆ ಈಗ ನಾನು ತುಂಬ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಹಾಲಿವುಡಲ್ಲಿ. ಸೊ ಪ್ರತಿಯೊಬ್ಬರೂ ಒಂದು ವಿಜುವಲ್ನ ವರ್ಡ್ಸಲ್ಲಿ ಹೇಳ್ತಾರೆ, ಈ ಥರ ಅಂತ ಹೇಳ್ತಾರೆ. ಸೊ ಅರ್ಜುನ್ ಸರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂತಂದರೆ, ಅಫ್ಕೋರ್ಸ್ ಅವ್ರು ವರ್ಡ್ಸಲ್ಲಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಥರ ಇರ್ಬೇಕು ಸ್ಟೋರಿ ಅಂತ. ಬಟ್ ಅವರು ಅದಕ್ಕೆ ಮ್ಯೂಸಿಕ್ ಕೂಡ ಹೇಳ್ತಾರೆ, ತಕ್ ತಕ್ ತಥಮ್ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಅದು ತುಂಬ ಡಿಫ್ರೆಂಟ್. ಯಾಕೆಂದರೆ ನಮಗೆ ಅದೊಂದು ಟೈಮಿಂಗ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಂದು ಆ ರಿದಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಕ್ಯಾರೆಕ್ಟರ್ಗೆ, ಅದೊಂದು ಈಗ ಆ ಕ್ರೀಚರ್ಗಳಿಗೆ ಅಂತ ಅಂದ್ಕೊಳ್ಳಿ, ಒಂದು ಅನಕೊಂಡಾಗೆ ಅದೊಂದು ಕ್ಯಾರೆಕ್ಟರ್ಗೆ ಅದು ಯಾವ ಇದರಲ್ಲಿ ಬರ್ತಾ ಇದೆ, ಇದನ್ನ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳ್ಳೋದು ಅರ್ಜುನ್ ಸರ್ ಹತ್ರ ಭಾರಿ ಈಸಿ. ಸೊ ಅವರು ಮ್ಯೂಸಿಕಲ್ಲೇ ಹೇಳ್ಬಿಡ್ತಾರೆ. ಸೊ ಅದೊಂದು ನಮಗೆ ಭಾರಿ ಇಷ್ಟ ಆಯಿತು ಅವರಲ್ಲಿ. ಮತ್ತು ತುಂಬ ನಮ್ಮ ಟೀಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಆ್ಯಂಡ್ ನೀವು ಹಾಲಿವುಡ್ ಸಿನಿಮಾಗಳು ಕೆಲಸ ಮಾಡಿರೋದು, ಅಲ್ಲಿಂದು ವರ್ಕಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಲೋಕಲ್ ಸಿನಿಮಾ ಮಾರ್ಕೆಟ್ ಅಥವಾ ನಮ್ಮ ಸ್ಟೈಲ್ ಆಫ್ ಮೇಕಿಂಗೇ ಬೇರೆ ಇರುತ್ತೆ. ಬಟ್ ಇವತ್ತಿಗೆ ನಮ್ಮವರು ಕೂಡ ಆ ಲೆವೆಲ್ಗೆ ಅಪ್ಗ್ರೇಡ್ ಆಗೋಗಿದ್ದಾರೆ ಆ್ಯಂಡ್ ಅಷ್ಟು ನಾಲೆಜಬಲ್ ಆಗಿದ್ದಾರೆ ಫಿಲ್ಮ್ ಮೇಕಿಂಗ್ ವಿಚಾರದಲ್ಲಿ. ಸೊ ನಿಮಗೆ ಅಷ್ಟೆಲ್ಲ ಸಿನಿಮಾಗಳು ಮಾಡಿ ಸಡನ್ನಾಗಿ ಇಲ್ಲಿಗೆ ಬಂದಾಗ, ಸೊ ಈ ಒಂದು ಪ್ರೊಡಕ್ಷನ್ ಹೌಸು ಆ್ಯಂಡ್ ಈ ಒಂದು ಪ್ರೊಡ್ಯೂಸರು ಆ್ಯಂಡ್ ಇವರ ಒಂದು ವಿಷನ್ನು ಹೆಂಗೆ ನಿಮಗೆ ಸಿಂಕ್ ಆಯಿತು, ಅಥವಾ ನಿಮ್ಗೆ ಹೆಂಗೆ ಕನೆಕ್ಟ್ ಆದರು ಇವರು ಅಂತ? ಸೊ ನನಗೆ ಒಂದು ಮೇಯ್ನಾಗಿ ಅನಿಸಿದ್ದೇನಂತಂದರೆ, ಈಗ ಹಾಲಿವುಡಲ್ಲಿ ವರ್ಕ್ ಮಾಡ್ತಾ ಎಲ್ಲ ವೆರಿ ಕಾರ್ಪೊರೇಟೈಸ್ಡ್. ಸೊ ಪ್ರತಿಯೊಂದು ವೆರಿ ಸಿಸ್ಟಮ್ಯಾಟಿಕ್. ಸೊ ಈ ಥರ ಒಂದು ಪೇಪರ್ಲಿ ಏನು ಬರುತ್ತೆ ಅಷ್ಟೇ. ಸೊ ಅದಾದಮೇಲೆ ಏನೂ ಒಂದು ಚೇಂಜ್ ಆಗಲ್ಲ, ಒಂದು ಏನು ಇದಾಗಲ್ಲ. ಅಂದರೆ ಅದು ಏನಾಗುತ್ತೆ, ನಾನು 18 ವರ್ಷ ಕೆಲಸ ಮಾಡಿದಾಗ ಇಟ್ ಬಿಕಮ್ಸ್ ಒಂಥರ ಲೈಫ್ಲೆಸ್ ಅನ್ಸುತ್ತೆ. ಸೊ ಇಟ್ಸ್ ನಾಟ್ ಕನೆಕ್ಟೆಡ್ ನಮಗೆ. ಸೊ ಎಲ್ಲ ಇದೊಂದು ಪ್ಲ್ಯಾನ್ ಆಗಿದೆ, ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗೋದು, ವೆರಿ ಮೆಕ್ಯಾನಿಕಲ್. ಸೊ ನನಗೆ ಈ ಪ್ರೊಡಕ್ಷನಲ್ಲಿ, ಸೂರಜ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ನನಗೆ ಇಷ್ಟ ಆಗಿದೆ ಅಂದರೆ ಇದು ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಸೊ ಈ ಎಲ್ಲರೂ ಒಂಥರ ಫ್ಯಾಮಿಲಿ ಥರ, ನಾವೆಲ್ಲ ಒಂದು ಫ್ಯಾಮಿಲಿ ಥರ, ಫ್ರೆಂಡ್ಸ್ ಥರ. ಸೊ ಒಟ್ಟಿಗೆ ಒಂದು ಗ್ರೂಪ್ ಆಗಿ ಕೆಲಸ ಮಾಡಿರೋದು. ಸೊ ಒಂದು ಪ್ರಾಜೆಕ್ಟ್ ಅಂತಂದರೆ ಒಂದು ಹೆಚ್ಚು ಒಂದು ಕೆಳಗೆ ಇದಾಗುತ್ತೆ, ಒಂದು ಮೇಲೆ ಕೆಳಗೆ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದ್ರೂ ಒಂದು ನಮ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು
ಒಂದು ಫ್ಯಾಮಿಲಿ ಥರ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರೋದು. ಇದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಸೊ ಈ ಪ್ರಾಜೆಕ್ಟ್ ಮಾಡಿ. ಸೊ ನೀವೇ ಫಸ್ಟ್ ವ್ಯೂವರ್ಸು ಸಿನಿಮಾಗೆ. ಹೌದು. ಸೊ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿದೆ. ಅಂದರೆ ನಾವು ವರ್ಕ್ ಮಾಡಿದ್ದೀವಿ ಅಂತ ನಾವು ಅಂದರೆ ಹೇಳ್ತೀವಿ. ನಾನು ಹೇಳೋದು ವರ್ಲ್ಡ್ ಕ್ಲಾಸ್ ಸಿನಿಮಾಸ್ ನೀವೆಲ್ಲ ನೋಡಿದಿರಾ, ವರ್ಲ್ಡ್ ಕ್ಲಾಸ್ ಸಿನಿಮಾಗಳ ಕೆಲಸ ಮಾಡಿದ್ದೀರಾ. ಸೊ ಹಾಗಾಗಿ ಸರತ್ತಿನ ಶುರು ಮಾಡೋಣ ಅಂತ ಅನ್ಸುತ್ತೆ. ಸೊ ಹೌ ವಾಸ್ ದ ಮೂವಿ ಸರ್? ಫಸ್ಟ್ ವ್ಯೂವರ್ ಆಫ್ ದಿಸ್ ಮೂವಿ, ಆಸ್ ಎ ಫಸ್ಟ್ ವ್ಯೂವರ್, ಆ್ಯಂಡ್ ಹೌ ವಾಸ್ ದ ಮೂವಿ? Can you say? You know, you will. I want you to judge, but we had at least more than 1,000 FX shot. That it contains more than 600 creature animation shots. That most of them was fully CG. There was no actor. There was no place in there. There was completely CG. And it makes it so hard to reach. And at the end, there was a place with few actors, with few soldiers, and we feel these with thousands soldiers, truck, cars, guns, animals, creatures. They were fighting to each other, killing each other, and there were lots of dead soldiers around the place, and fire, FX shots, and water, and it was fully, completely done with our colleagues, our team, and we're proud of them, and thanks to them, I hope you'll enjoy this movie, and please give me feedback. So I think you are worked so many Hollywood movies, like international world class contents. So what do you feel like? What is the special thing you got in this movie? You know, in most of the FX movies or action movies, even in Hollywood, you have real animals. But as I will give you an example. For example, in lots of story, we have a character like Zahak. He have 4 snake in his shoulder, but in this movie, in Indian culture, we have 4 big anaconda on his shoulder. It is completely different. You know, even AI could not give us a reference for this. How should we animate them? They're so enormous, and they comes from his shoulder. They were attacking other soldiers. It was completely unique story. It was so hard to think about that. More than 1,000 bulls were attacking lots of soldiers. Have you seen these in any kind of movie? The bulls, the wild bulls are attacking to the soldiers. Soldiers are attacking them. Oh, it was so hard to think about that. It was the point that we did. Yep. ಹೇಳ್ತಿದ್ರೆ ಎಕ್ಸೈಟ್ ಆಗ್ತಿದೆ. ಅದೇ ಹೇಳ್ದಂಗೆ ತುಂಬಾ ಡಿಫ್ರೆಂಟ್ ಪ್ರಾಜೆಕ್ಟ್ ಇದು. ಸೊ ನಾ ಎಷ್ಟೊಂದು ಫಿಲ್ಮ್ಸ್ ನೋಡಿರೋದ್ರಲ್ಲಿ ಇದು ಕಾನ್ಸೆಪ್ಟ್ ವೈಸ್ ಕೂಡ ಬೇಸಿಕ್ ಕಾನ್ಸೆಪ್ಟಿಂದ ಹಿಡಿದು ಅದು ಎಕ್ಸಿಕ್ಯೂಷನ್ವರೆಗೂ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅಂದರೆ ಟ್ರೈಲರ್ಗೆನೇ ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. 45 ಏನೋ ಹೇಳ್ತಾರೆ, ಹಂಗೇ ಇತ್ತು. ಒಂದು ಸಾಂಗ್ ಬಂದಾಗಲೂ ಹಂಗೆ ಇತ್ತು. ಒನ್ಸ್ ಟ್ರೈಲರ್ ಆಚೆ ಬರ್ತಿದ್ದಂಗೆ ಎಲ್ಲರೂ ಒಂಥರ ಕಣ್ಣು ಹಿಂಗೆ ಅರಳಿಸ್ ನೋಡಿ ವಾವ್ ಅಂತ. ಅದು ಎಸ್ಪೆಷಲಿ ಶಿವಣ್ಣಂದು ಒಂದು ಜಲಕ್ ಬರುತ್ತಲ್ಲ, ಸೊ ಅದ್ರದ್ದು ಹೆಂಗೆ ವರ್ಕ್ ಮಾಡಿರಿ? ಅಂದರೆ ಶಿವಣ್ಣದೊಂದು ಗೆಟಪ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದಾ? ಅಂದರೆ ನಾನು ಹೇಳ್ತಿರೋದು ಶಿವಣ್ಣ ಅವರೆಲ್ಲ ಎಷ್ಟು ದೊಡ್ಡ ಕಲಾವಿದರು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ವಿಷಯಕ್ಕೆ ಅಂದರೆ ಅವ್ರನ್ನ ಆ ರೀತಿ ತೋರಿಸೋದಕ್ಕೆ ಅದು ಕೂಡ ಮ್ಯಾಟ್ರ್ ಆಗುತ್ತಲ್ಲ ನಿಮ್ಮ ಕೆಲಸದಲ್ಲಿ. ಖಂಡಿತ. ಸೊ ಬೇಸಿಕಲಿ ಅದೇ ಈ ಆ ಸ್ಪೆಸಿಫಿಕ್ ಶಾರ್ಟಲ್ಲಿ ಅವ್ರನ್ನ ನಾವು ಡಿ-ಏಜ್ ಮಾಡಬೇಕಾಗಿತ್ತು. ಸೊ ಅರ್ಜುನ್ ಸರ್ ಅದೇ ಅಗೈನ್ ಲೈಕ್ ಅವರು ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಸೊ ಹಿಂಗೇ ಬೇಕು. ಸೊ ಅವರು ಹಳೇದು ಒಂದು ಫಿಲ್ಮ್ದೊಂದು ಫೋಟೋ ತೋರಿಸಿ
ಸೊ ಶಿವಣ್ಣ ಈ ಏಜಲ್ಲಿ ಇರಬೇಕು, ಈ ಥರನೇ ಕಾಣಿಸ್ಬೇಕು ಅಂತ ಆಲ್ರೆಡಿ ಅವ್ರಿಗೊಂದು ಗೊತ್ತಿತ್ತು. ಸೊ ಅದನ್ನು ನಮ್ಗೆ ಕೊಟ್ಟು, ಸೊ ಇದಕ್ಕೆ ಮ್ಯಾಚ್ ಮಾಡಿ ಈ ಏಜ್ಗೆ ಹೋಗೋಣ, ಬಟ್ ಸ್ವಲ್ಪ ಫೆಮಿನೈನ್ ಲುಕ್ ಇರಲಿ. ಸೊ ಯಾಕೆಂತಂದರೆ ಅರ್ಧನಾರೀಶ್ವರ ಅಂತ ಅನ್ನೋ ಥರ ಒಂದು ಇದಿರಲಿ ಅನ್ನೋದು, ಅದಕ್ಕೋಸ್ಕರ ಸೊ ಅದನ್ನು ಮಾಡಿದ್ವಿ. ಸೊ ಸೊ ಅದನ್ನು ಶೂಟ್ ಮಾಡಿದಾಗ, ಸೊ ಈಗ ಅಫ್ಕೋರ್ಸ್ ಶಿವಣ್ಣ ತುಂಬ ಮ್ಯಾಸ್ಕ್ಯುಲನ್ ಆಗಿದ್ದಾರೆ. ಸೊ ಅದನ್ನು ನಾವು ಎಲ್ಲ ಮಾಡಿಫೈ ಮಾಡಿ, ಸೊ ಡಿ-ಏಜ್ ಮಾಡಿ ಎಕ್ಸಾಕ್ಟಾಗಿ ಒಂದು ಫೆಮಿನಿನ್ ಆಗಿ ಬಾಡಿನ ಎಂಫಸೈಸ್ ಮಾಡಿ ಕ್ರಿಯೇಟ್ ಮಾಡಿದ್ವಿ.